ಎಲ್ರಿಗೂ ನಮಸ್ಕಾರ. ಇವತ್ತು ಕಾನ್ಸೆಪ್ಟ್ ಏನಂದರೆ ಹಬ್ಬ ಇನ್ನೇನು ಹತ್ರ ಬಂತು. ಮನೇಲಿರೋ ಬರೋ ಸ್ವಿಚ್ ಬೋರ್ಡ್ಸು ಎಲ್ಲ ಫುಲ್ ಗಲೀಜಾಗಿರುತ್ತೆ ನೋಡಿ. ಈ ಥರ ಫುಲ್ ಎಲ್ಲ ಗಲೀಜಾಗಿರುತ್ತೆ, ಕೈಯೆಲ್ಲ ಮುಟ್ಟಿ. ಸೊ ಹಂಗಾಗಿ ಇದನ್ನು ಫಸ್ಟು ಹಿಂಗೆ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇದಕ್ಕೆ ನಿಮಗೆ ಬೇಕಾಗಿರೋದು ವೇಸ್ಟ್ ಇರೋ ಬ್ರಷ್, ನಿಮ್ಮ ಮನೇಲಿ ಯಾವ್ದಾದ್ರು ಹಳೆ ಬ್ರಷ್ ತೊಗೊಳ್ಳಿ, ಇಲ್ಲಾಂದರೆ ಟೂತ್ ಪೇಸ್ಟು, ಇಲ್ಲಾಂದರೆ ಯಾವ್ದಾದ್ರು ಆಯಿಂಟ್ಮೆಂಟ್ ಇದೆ ಆಯಿಂಟ್ಮೆಂಟ್ ತೊಗೊಳ್ಳಿ. ಇದನ್ನು ಇವೆರಡು ಯೂಸ್ ಮಾಡಿಕೊಂಡು ಈ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ಕೋಬೋದು. ಹಳೇದು ಯಾವ್ದಾದ್ರು ವೇಸ್ಟ್ ಆಗಿರೋದು ಆಯಿಂಟ್ಮೆಂಟ್ ತೊಗೊಂಡ್ರೆ ಇದು ಬ್ರಷ್ ಫಸ್ಟು ಈ ಪೇಸ್ಟ್ ಏನು ಕಾಣಿಸ್ತಿದೆ ಇದಕ್ಕೆ ಹಿಂಗೆ ಹಾಕ್ಕೊಂಡು ಫುಲ್ ಒಂದು ಕಡೆಯಿಂದ ಹಿಂಗೆ ಕ್ಲೀನಾಗಿ ಉಜ್ಜಿ. ಇವಾಗೇನು ಹಬ್ಬ, ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಏನಿದೆ ಇದಕ್ಕೆಲ್ಲ ಕ್ಲೀನ್ ಆಗುತ್ತೆ ಫುಲ್ ಕ್ಲೀನಾಗಿ. ನೀರಲ್ಲಿ ಏನಾದ್ರು ಒರೆಸಿದ್ರೆ ಫುಲ್ ಕರೆಂಟ್ ಹೊಡೆಯೋದೆಲ್ಲ ಇರುತ್ತೆ. ಸೊ ಹಂಗಾಗಿ ಮೈನ್ ಸ್ವಿಚ್ ಆಫ್ ಮಾಡೋ ಅಷ್ಟು ಇಲ್ಲ, ಏನೂ ಇಲ್ಲ. ಒಂದು 5 ನಿಮಿಷ ಅಷ್ಟೇ ಇದು. ನೋಡಿ ಎಷ್ಟು ಕ್ಲೀನಾಗಿ ಇಲ್ಲೆಲ್ಲ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಎಷ್ಟು ಕ್ಲೀನಾಗಿ ವೈಟಾಗಿ ಬರ್ತಾಯಿದೆ. ಇದೇ ಥರ ನಿಮ್ಮ ಮನೆಯಲ್ಲಿ ಫುಲ್ ಕ್ಲೀನಾಗಿ ಏನು ವೇಸ್ಟ್ ಇರುತ್ತೋ, ಟೂತ್ ಪೇಸ್ಟಲ್ಲ ಯಾವುದಾದ್ರೂ ಸರಿ, ಆಯಿಂಟ್ಮೆಂಟಲ್ಲಿ ಇಲ್ಲ ಪೇಸ್ಟಲ್ಲಿ ಕ್ಲೀನಾಗಿ ಈ ಥರ ವಾಶ್ ಮಾಡ್ಕೋಬೋದು. ಹೊಸ ಸ್ವಿಚ್ ಬೋರ್ಡ್ ಹೆಂಗಿರುತ್ತೋ ಆ ಥರ ಕಾಣಿಸುತ್ತೆ. ಕ್ಲೀನಾಗಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ಬಟ್ಟಲ್ಲಿ ಒರೆಸ್ಕೊಡಿ. ಹಬ್ಬಕ್ಕೆ ಯಾರು ನೋಡೋಕೆ ಬರ್ತಾರೋ ಅವ್ರು ಸ್ವಿಚ್ ಬೋರ್ಡ್ ಎಲ್ಲ ಹೊಸ ಥರ ಕಾಣಿಸುತ್ತೆ. ಈಗ ಬ್ರಷಲ್ಲೆಲ್ಲ ಅಂಟು ಇಲ್ಲಾಂದರೆ ಪೇಸ್ಟಲ್ಲೆಲ್ಲ ಉಜ್ಜಿದ ತಕ್ಷಣ ನೆಕ್ಸ್ಟು ಬಟ್ಟೆ ಇಲ್ಲಾಂದರೆ ಯಾವ್ದಾದ್ರು ಈ ಥರ ಸ್ಪಂಜ್ ಥರದ್ದು ಯಾವ್ದಾದ್ರು ತೊಗೊಂಡು ಕ್ಲೀನಾಗಿ ಎಲ್ಲೆಲ್ಲಿ ಬ್ರಷ್ ಮಾಡಿರ್ತೀರಲ್ಲ ಒಂದೊಂದು ಸಲ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ. ಅದಾದಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ ಹೆಂಗೆ ಏನು ಅಂತ. ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 1/4 ಗಂಟೆ ಬಿಟ್ಬಿಟ್ಟು ಟಚ್ ಮಾಡಿದ್ರೆ ನೋಡಿ. ಇವಾಗ ನಿಮಗೆ ಒಂದು ಫೈನಲ್ ರಿಸಲ್ಟ್ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಏನು ಅಂತ ನೋಡಿ. ಈ ಥರ ಫೈನಲಿ ಆವಾಗ ನೋಡೋಕ್ಕೂ ಇವಾಗ ನೋಡೋಕೆ ಎಷ್ಟು ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ನಿಮ್ಗೆ ಇವಾಗ ಚಿಮ್ನಿ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲೇ ಚಿಮ್ನಿ ಯಾವ ಥರ ಎಣ್ಣೆ ಎಲ್ಲ ಹೆಂಗೆ ಕೂತ್ಕೊಂಡಿದೆ ನೀವೇ ನೋಡ್ತಾ ಇರ್ತೀರ. ಇದು ಕ್ಲೀನ್ ಮಾಡೋಕ್ಕೆ ಬೇಕಾಗಿರೋದು 3 ಅಸ್ತ್ರ. ಇದು ಬಂದುಬಿಟ್ಟು ಕ್ಯಾಸ್ಟಿಕ್ ಸೋಡಾ. ಇದು ನೀವು ಮಾಡ್ಬೇಕಾದ್ರೆ ಆದಷ್ಟು ಗ್ಲೌಸ್ ಹಾಕೊಂಡು ಮಾಡಿ. ಇದು ಕ್ಯಾಸ್ಟಿಕ್ ಸೋಡಾ ಎಲ್ಲಿ ಸಿಗುತ್ತೆ ಅಂದರೆ ಹಾರ್ಡ್ವೇರಲ್ಲಿ, ಇಲ್ಲಿ ಪ್ಲಂಬಿಂಗ್ ಎಲ್ಲ ಎಲ್ಲಿ ಸಿಗುತ್ತೆ, ಇದು ಪೈಪ್ಗಳೆಲ್ಲ ಅಲ್ಲಿ ಕೇಳಿದ್ರೆ ಒಂದು 1/4 kg ಹೆಂಗೆ ಕೊಡ್ತಾರೆ, ಅರ್ಧ kg ಸಿಗುತ್ತೆ ಇವಾಗ. ಅದಕ್ಕೆ ಒಂದು ಯಾವ್ದಾದ್ರು ವೇಸ್ಟ್ ಬ್ರಷ್ ಏನಾದ್ರು ತೊಗೊಳ್ಳಿ, ವೇಸ್ಟ್ ಯೂಸ್ ಆಗಿಲ್ಲದಿರೋದು. ಮತ್ತು ಬಿಸಿನೀರು ಒಂದು ಅರ್ಧ ಬಕೆಟ್ ತೊಗೊಳ್ಳಿ. ಇದು ಬಿಸಿನೀರು ಅರ್ಧ ಬಕೆಟು. ನೆಕ್ಸ್ಟ್ ಇವಾಗ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಕಾಸ್ಟಿಕ್ ಸೋಡಾ ತೊಗೊಳ್ಳಿ. ಇದಕ್ಕೆ ಬಿಸಿನೀರು ಒಳಗಡೆ ಹಾಕಿ. ನೆಕ್ಸ್ಟು ಚಿಮ್ನಿ ಪ್ಲೇಟ್ಸ್ ಏನಿರುತ್ತೆ ಇದು ಎಣ್ಣೆ ಎಲ್ಲ ಫಸ್ಟ್ ಎಲ್ಲ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಕೆಟಲ್ಲಿ ಕ್ಯಾಸ್ಟಿಕ್ ಸೋಡಾ ಹಾಕಿರ್ತಾರಲ್ಲ, ಪ್ಲೇಟ್ ಹಾಕಿ ಒಂದು 5 to 10 ಮಿನಿಟ್ಸ್ ಹಂಗೆ ಬಿಡಿ. ಜಿಡ್ಡೆಲ್ಲ ಹೋಗುತ್ತೆ. ಇದು ಬಕೆಟ್ ಶಾರ್ಟೇಜ್ ಆಗಿದೆ, ಇದು ಅಂದರೆ ಹೈಟ್ ಸಾಲ್ತಲ್ಲ. ಹಂಗಾಗಿ ನಾನು ಅಗಲ ಇರೋದು ಬಕೆಟ್ ತೊಗೊಂಡು ಬಿಸಿನೀರೆಲ್ಲ ಶಿಫ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇವಾಗ ಬಕೆಟೆಲ್ಲ ಇನ್ನೊಂದು ಬಕೆಟಿಗೆ ನಾನು ಹಾಕ್ಕೊಂಡಿದ್ದೀನಿ ನೀರೆಲ್ಲ. ನೋಡಿ ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟಿದ್ದಕ್ಕೆ ಜಿಡ್ಡೆಲ್ಲ ಯಾವ ಥರ ಕಲರ್ ಬಂದಿದೆ. ಆಲ್ಮೋಸ್ಟ್ ನಿಮಗೆ 90% ಜಿಡ್ಡು ಹೋಗುತ್ತೆ. ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಈ ಥರ ಬರುತ್ತೆ ನೋಡಿ ಯಾವ ಥರ ಬಂದಿದೆ ಆಲ್ರೆಡಿ. ಇದೇ ಥರ ಇನ್ನೊಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಬಿಟ್ಟರೆ ಈ ಥರ ಪಡ ಅಂತ ನಿಮಗೂ ಚಿಮ್ನಿ ಬರುತ್ತೆ. ಅದಾಗಿ ಫಸ್ಟು ಒಂದು ಸೋಡಾ ಮಿಕ್ಸ್ ಆಗಿರೋ ತಕ್ಷಣ ಫುಲ್ಲು 1-2 ಸಲ ರೊಟೇಟ್ ಮಾಡಿ. ಆಮೇಲೆ ಒಂದು 5 ನಿಮಿಷ ಬಿಡಿ. ನೋಡಿ ಈ ಥರ ಪಡ ಅಂತ ಹಿಂಗೆ ಬರುತ್ತೆ. ಫುಲ್ ಶೈನ್ ಹೊಸದು ಹಿಂಗಿರುತ್ತೋ ಆ ಥರ ಶೈನಾಗಿರುತ್ತೆ. ಇದಾದಮೇಲೆ ಬ್ರಷಲ್ಲಿ ಒಂದು ಸಲ ಉಜ್ಜಿ, ಅದಾದಮೇಲೆ ಬಟ್ಟೆಲ್ಲಿ ಒರೆಸ್ಕೊಳ್ಳಿ. ಫುಲ್ಲು ಎಣ್ಣೆ ಎಲ್ಲ ಹಿಡ್ಕೊಂಡಿರುತ್ತೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ.